ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, KGF ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ KGF ಅನ್ನೋದು ಸಿನಿಮಾದಿಂದಲೋ ಅಥವಾ ಅಲ್ಲಿನ ಮೈನಿಂಗ್ ಮತ್ತೊಮ್ಮೆ ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೂ ಸದ್ದು ಮಾಡ್ತಾ ಇಲ್ಲ. ಬದಲಿಗೆ ತಮಿಳುನಾಡಿನ ಖ್ಯಾತ ನಿರ್ದೇಶಕ ಪಾ ರಂಜಿತ್ ತಂಗಳನ್ ಅನ್ನೋ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಅದು ನೈಜ ಘಟನೆಯನ್ನ ಆಧರಿಸಿದ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿಕ್ರಮ್ ಅಭಿನಯಿಸ್ತಾ ಇದ್ದಾರೆ. ಇದು KGF ನ ಚಿನ್ನದ ಗಣಿಯನ್ನ ಹುಡುಕಿಕೊಟ್ಟ ಅನ್ವೇಷಕನೊಬ್ಬನ ಕಥೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರು ಈ ಅನ್ವೇಷಕ? ಆತನ ಹೆಸರು ನಮಗೆ KGF ಚಿನ್ನದ ಗಣಿಯ ಇತಿಹಾಸದಲ್ಲಾದ್ರೂ ಕಂಡು ಬರುತ್ತಾ? ಬ್ರಿಟಿಷರಿಗೂ ಮೊದಲು ಅಲ್ಲಿ ಯಾರಾದರೂ ಚಿನ್ನನ ತೆಗಿತಾ ಇದ್ರ? ಚಿನ್ನದ ಬಗ್ಗೆ ತುಂಬಾ ಅರಿವಿದ್ದ ಆ ಬುಡಕಟ್ಟು ಜನಾಂಗ ಆದ್ರೂ ಯಾವುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ತಮಿಳರ ಬಗ್ಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಯಾಕಾಗುತ್ತೆ ಅಂದ್ರೆ, ಅವರು ತಮ್ಮ ಕಥೆಗಳನ್ನ ಹೇಳ್ಕೊಳ್ಳೋದಕ್ಕೆ, ತಮ್ಮ ಶ್ರೇಷ್ಠತೆಯನ್ನು ಸಾರೋದಕ್ಕೆ ಸಿಗುವ ಅವಕಾಶಗಳನ್ನ ಯಾವುದೇ ಕಾರಣಕ್ಕೂ ಕೈ ಚೆಲ್ಲೋದಿಲ್ಲ. ಸ್ಥಳೀಯ ಇತಿಹಾಸಕ್ಕೆ, ಸ್ಥಳೀಯ ಹೀರೋಗಳಿಗೆ ತಮಿಳರು ಕೊಡುವಷ್ಟು ಮಹತ್ವವನ್ನ ಬಹುಶಃ ಇನ್ಯಾವ ರಾಜ್ಯದ ಜನನೂ ಕೊಡೋದಿಲ್ವೇನೋ. ನಾವು ನವೆಂಬರ್ ಬಂದಾಗ ಕನ್ನಡ ಅಂತೀವಿ, ಅಥವಾ ರಾಜಕೀಯ ಹಿತಾಸಕ್ತಿಗಳ ಕಾರಣಕ್ಕೆ ನಮ್ಮ ನಾಯಕರು ಕನ್ನಡದ ಹೆಸರನ್ನು ಹೇಳಿ ವಿಷಯನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಿಟ್ರೆ ನಮ್ಮ ನೆಲದ ಇತಿಹಾಸಕ್ಕೆ ನಾವು ಕೊಟ್ಟ ಮಹತ್ವ ತುಂಬಾನೇ ಕಡಿಮೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲೇ ನೋಡಿ, ಕನ್ನಡದ ಬಗ್ಗೆ, ಕನ್ನಡದ ಪರಂಪರೆಯ ಬಗ್ಗೆ, ಇಲ್ಲಿನ ಐತಿಹಾಸಿಕ ಮಹತ್ವದ ಬಗ್ಗೆ, ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ಇರೋ ವಿಡಿಯೋಗಳನ್ನ ಎಷ್ಟು ಜನ ಕನ್ನಡಿಗರು ನೋಡ್ತಾರೆ? ಕರ್ನಾಟಕದ ಇತಿಹಾಸದ ಬಗ್ಗೆ, ನಮ್ಮ ಭಾಷಾ ಸೌಂದರ್ಯದ ಬಗ್ಗೆ ಎಷ್ಟು ಕನ್ನಡಿಗರಿಗೆ ಗೊತ್ತಿದೆ? ಆದರೆ ತಮಿಳರು ಹಾಗಲ್ಲ. ತಮಿಳಗಂ ಅನ್ನೋದು ಅವರ ರಕ್ತದಲ್ಲಿದೆ. ನೀವು ಏನು ಬೇಕಾದರೂ ಹೇಳಿ, ಅದನ್ನು ಮೊದಲು ಮಾಡಿದ್ದು ನಾವೇ ತಮಿಳರು ಅಂತ ಅವ್ರು ಹೇಳ್ಕತಾರೆ. ಅದನ್ನ ಹೇಳ್ಕೊಳ್ಳೋದಿಕ್ಕೆ ಸಿಗುವ ಯಾವ ಅವಕಾಶವನ್ನು ಅಲ್ಲಿನ ಯಾರು ಕೈ ಚೆಲ್ಲೋದಿಕ್ಕೆ ಹೋಗುದಿಲ್ಲ. ಈಗ ಕೂಡ ಅಂಥದ್ದೇ ಒಂದು ಪ್ರಯತ್ನ ಅಲ್ಲಿ ನಡೀತಾ ಇದೆ. KGF ಅಲ್ಲಿ ಚಿನ್ನದ ಗಣಿಗಳನ್ನ ಅನ್ವೇಷಣೆ ಮಾಡಿದ ಬುಡಕಟ್ಟು ಜನಾಂಗವೊಂದರ ಕಥೆಯನ್ನ ಆಧರಿಸಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಬುಡಕಟ್ಟು ಜನಾಂಗದ ಕಥೆಯನ್ನ ನಿರ್ದೇಶಕ ರಂಜಿತ್ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ. ತಮಿಳುನಾಡಿನ ಒಂದು ಬುಡಕಟ್ಟು ಜನಾಂಗ ಚಿನ್ನದ ಗಣಿಯನ್ನ ಬ್ರಿಟಿಷರಿಗೆ ತೋರಿಸ್ತು. ಆ ನಂತರ ಏನಾಯ್ತು, ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಅಲ್ಲಿ ನಿರ್ದೇಶಕ ರಂಜಿತ್ ಮಾಡಬಹುದು ಅನ್ನೋ ನಿರೀಕ್ಷೆಗಳಿವೆ. ಗೆಳೆಯರೆ, ಇಲ್ಲಿ ಹೇಳಲಾಗ್ತಾ ಇರೋದು ಪರಯ್ಯರ್ ಅನ್ನೋ ಸಮುದಾಯವೊಂದರ ಕಥೆಯನ್ನ ಅನ್ನೋ ಮಾಹಿತಿ ಇದೆ. ಇವರು ಕೇರಳ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಸಮುದಾಯ ಅಂತ ಗುರುತಿಸ್ಕೊಳ್ತಾರೆ. ಇದರಲ್ಲಿ ಒಟ್ಟು 84 ಪಂಗಡಗಳಿವೆ. ಆ ಪೈಕಿ 76 ಪಂಗಡಗಳು ತಮಿಳು ಭಾಷೆಯನ್ನ ಮಾತಾಡಿದ್ರೆ, ಇನ್ನುಳಿದ 3 ಮಲಯಾಳಂ ಹಾಗೂ 5 ತೆಲುಗು ಭಾಷಿಕ ಪಂಗಡಗಳಿವೆ. ಇವತ್ತು ಈ ಸಮುದಾಯದಿಂದ ಎದ್ದು ಬಂದ ಸಾಕಷ್ಟು ದೊಡ್ಡ ದೊಡ್ಡ ಸಾಧಕರನ್ನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದೇ ಸಮುದಾಯ ಬ್ರಿಟಿಷರಿಗೆ ಗೋಲ್ಡ್ ಫೀಲ್ಡ್ ಅನ್ನ ತೋರಿಸಿರಬಹುದು ಅನ್ನೋದು ಒಂದು ವಾದ. ಇನ್ನು KGF ಇದೆಯಲ್ಲ, ಇಲ್ಲಿನ ಚಿನ್ನದ ಇತಿಹಾಸ ನಮ್ಮನ್ನ 2000 ವರ್ಷಗಳಿಗೂ ಹಿಂದಕ್ಕೆ ತಗೊಂಡು ಹೋಗುತ್ತೆ. ಆದ್ರೆ ಅಧಿಕೃತವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಚಿನ್ನ ತೆಗೆಯೋದಕ್ಕೆ ಶುರು ಮಾಡಿದ್ದು 1880ರಲ್ಲಿ ಜಾನ್ ಟೇಲರ್ ಅಂಡ್ ಸನ್ಸ್ ಅನ್ನೋ ಕಂಪನಿ. ಅಂದ್ರೆ ಟಿಪ್ಪು ಸುಲ್ತಾನನ ಸಾವಿನ ಸುಮಾರು 81 ವರ್ಷಗಳ ನಂತರ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ತೆಗೆಯುವ ಗಣಿಗಾರಿಕೆ ಆರಂಭ ಆಯಿತು. ಗೆಳೆಯರೆ, ಕೋಲಾರದ ಗೋಲ್ಡ್ ಫೀಲ್ಡ್ ಇದೆಯಲ್ಲ, ಇಲ್ಲಿ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಿತ್ತು ಅನ್ನೋ ಬಗ್ಗೆ ನಮಗೆಲ್ಲೂ ಉಲ್ಲೇಖಗಳು ಸಿಗೋದಿಲ್ಲ. ಟಿಪ್ಪು ಸಾವಿನ ನಂತರ ಅಂದ್ರೆ 1800ರಲ್ಲಿ ದಕ್ಷಿಣ ಭಾರತದ ಸರ್ವೆ ಮಾಡೋದಕ್ಕೆ ಬಂದ ಫ್ರಾನ್ಸಿಸ್ ಬಚಾನನ್ ತನ್ನ ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ ಅಂಡ್ ಮಲಬಾರ್ ಅನ್ನೋ ಪುಸ್ತಕದಲ್ಲಿ ಎಲ್ಲೂ ಕೂಡ ಕೋಲಾರದ ಗೋಲ್ಡ್ ಫೀಲ್ಡ್ ಬಗ್ಗೆ ದಾಖಲು ಮಾಡಿರೋದು ಕಾಣೋದಿಲ್ಲ. ಅವನು ಈ ಭಾಗದ ಸಾಕಷ್ಟು ವೃಕ್ಷ ಸಂಪತ್ತಿನ ಬಗ್ಗೆ ಬರೀತಾನೆ. ರಾಮನಗರ, ಸಾವನದುರ್ಗ ಬೆಟ್ಟದ ಬಗ್ಗೆ, ಅಲ್ಲಿನ ಕಬ್ಬಿಣದ ಅದಿರಿನ ಬಗ್ಗೆ ಬರೀತಾನೆ. ಅವತ್ತು ಕೋಲಾರದಲ್ಲಿ ಚಿನ್ನದ ಮೈನಿಂಗ್ ನಡೀತಿದ್ದೇ ಆಗಿದ್ರೆ ಅದರ ಬಗ್ಗೆ ಕೂಡ ಬುಚಾನನ್ ದಾಖಲು ಮಾಡಬೇಕಿತ್ತು. ಆದರೆ ಹಾಗಾಗಿಲ್ಲ. ಅಂದ್ರೆ ಅವತ್ತಿಗೆ ಇಲ್ಲಿನ ಚಿನ್ನದ ಗಣಿಗಾರಿಕೆಯ ಬಗ್ಗೆ ಟಿಪ್ಪು ಸುಲ್ತಾನನಿಗೆ ಕೂಡ ಗೊತ್ತಿರಲಿಲ್ಲ. ಅಲ್ಲಿ ಅಧಿಕೃತವಾಗಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ತೆಗೆಯೋ ಕೆಲಸ ಕೂಡ ನಡೀತಿರ್ಲಿಲ್ಲ. ಹಾಗಂತ ಅಲ್ಲಿ ಚಿನ್ನದ ಗಣಿಗಳಿದ್ದ ವಿಷಯ ಯಾರಿಗೂ ಗೊತ್ತಿರಲಿಲ್ವಾ? ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದಷ್ಟು ವೃತ್ತಿಗಳನ್ನ ಕೆಲವೇ ಜನಾಂಗಗಳು ಮಾಡ್ತಾ ಇದ್ರು. ಯಾರು ಕಬ್ಬಿಣದ ಕೆಲಸ ಮಾಡ್ತಾ ಇದ್ರು ಅವರಿಗೆ ಕಬ್ಬಿಣದ ಅದಿರು ಯಾವ ಮಣ್ಣಲ್ಲಿ ಸಿಗುತ್ತೆ ಅನ್ನೋದರ ಅರಿವಿರ್ತಾ ಇತ್ತು. ಅವರು ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದು ಬಳಸ್ಕೊಳ್ತಾ ಇದ್ರು. ಸುಮ್ಮನೆ ಅತಿ ಆಸೆಗೆ ಬಿದ್ದು ನೆಲನ ಬಗೀತಾ ಇರಲಿಲ್ಲ. ಹಾಗೆ ಚಿನ್ನದ ಕೆಲಸ ಮಾಡೋರಿಗೆ ಬಹುಶಃ ಕೋಲಾರದ ಮಣ್ಣಿನ ಬಗ್ಗೆ ಗೊತ್ತಿತ್ತೇನೋ, ಆದರೆ ಅದನ್ನು ಅವರು ಜಗತ್ತಿಗೆ ಗೊತ್ತಾಗೋದಕ್ಕೆ ಬಿಟ್ಟಿರಲಿಲ್ಲ. ಇನ್ನು ಈ ಭಾಗದಲ್ಲಿ ಚೋಳರ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ, ಅದಕ್ಕೂ ಹಿಂದೆ ಗಂಗರ ಕಾಲದಲ್ಲಿ ಮಣ್ಣಲ್ಲಿ ಚಿನ್ನ ತೆಗೆಯೋ ಕೆಲಸ ನಡೀತಿತ್ತು ಅನ್ನೋ ಬಗ್ಗೆ ಸಾಕಷ್ಟು ಲಾವಣಿಗಳು ಜನರ ಬಾಯಲ್ಲಿ ನಲಿತಾ ಇತ್ತು. ಲಾವಣಿಗಳು ನೋಡಿ, ಅವುಗಳ ಬಗ್ಗೆ ನಮಗೆ ಇವತ್ತು ಸೀರಿಯಸ್ನೆಸ್ ಇಲ್ಲ, ಅವತ್ತು ಕೂಡ ಬಹುಶಃ ಇರಲಿಲ್ವೇನೋ.
ಅದನ್ನ ಇತಿಹಾಸ ಅಂತ ನಮ್ಮ ಇವತ್ತಿನ ಹಿಸ್ಟಾರಿಯನ್ಸ್ ಅಂತೂ ಪರಿಗಣಿಸುವುದೇ ಇಲ್ಲ. ಅದರಲ್ಲೂ ಅವರು ಸೆಲೆಕ್ಟಿವ್ ಆಗಿದ್ದಾರೆ. ತಮಗೆ ಏನು ಬೇಕೋ, ಯಾವುದು ಬೇಕೋ, ಹೇಗೆ ಬೇಕೋ ಅಷ್ಟನ್ನ ಹಾಗೆ ಮಾತ್ರ ತಗೋತಾ ಹೋಗ್ತಾರೆ. ಆದ್ರೆ ಬ್ರಿಟಿಷರು ಹಾಗೆ ಮಾಡಲಿಲ್ಲ. ಅವರಿಗೆ ಈ ದೇಶದಲ್ಲಿ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೋಬೇಕಿತ್ತು, ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಹೀಗಾಗಿ ಲಾವಣಿಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಅವರು ಬರ್ಕೊಂಡ್ರು ಮತ್ತು ಅದು ನಿಜಾನ ಸುಳ್ಳ ಅನ್ನೋದನ್ನ ಪರೀಕ್ಷೆ ಮಾಡೋ ಕೆಲಸಕ್ಕೆ ಕೂಡ ಮುಂದಾದರು. ಗೆಳೆಯರೆ, ಅಲ್ಲಿನ ಒಂದು ಬುಡಕಟ್ಟು ಜನಾಂಗ ಮಣ್ಣನ್ನು ಶೋಧಿಸಿ ಅದರಿಂದ ಚಿನ್ನ ತೆಗೆಯೋ ಕೆಲಸ ಮಾಡ್ತಾ ಇತ್ತಂತೆ. ಮೊದಲು ಅದರ ವಾಸನೆಯನ್ನ ಹಿಡಿದವನು ಬ್ರಿಟಿಷ್ ಸೇನಾಧಿಕಾರಿ ಜಾನ್ ವಾರ್ನರ್. ಈ ಭಾಗದಲ್ಲಿನ ಲಾವಣಿಗಳ ಬಗ್ಗೆ ಅವನು ಆಸಕ್ತಿಯನ್ನು ಬೆಳೆಸ್ಕೊಂಡ. ಈ ಕೋಲಾರದ ಭಾಗ ಇದೆ ನೋಡಿ, ಇದು ಒಂದು ಕಾಲಕ್ಕೆ ಪಶ್ಚಿಮ ಗಂಗರ ರಾಜಧಾನಿಯಾಗಿತ್ತು. ಆನಂತರ ಗಂಗರ್ ಇಲ್ಲಿಂದ ತಲಕಾಡಿಗೆ ರಾಜಧಾನಿಯನ್ನು ಬದಲಾಯಿಸಿದ್ರು. ಅದಾದ ಮೇಲೆ ಅವರು ಮಣ್ಣೆಗೆ ಬಂದರು. ಗಂಗರ ನಂತರ ಈ ಭಾಗ ಚಾಲುಕ್ಯರು, ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಡಿತು. ಆ ನಂತರ ಉತ್ತಮ ಚೋಳನ ಕಾಲದಲ್ಲಿ ಕೋಲಾರದ ಭಾಗ ಚೋಳರ ಕೈಗೆ ಸಿಗಿತು. ಆ ದಿನಗಳಲ್ಲಿ ಇಲ್ಲಿ ಚಿನ್ನ ಹೊರತೆಗೆಯುವ ಕೆಲಸ ನಡೀತಿತ್ತು ಅನ್ನೋ ಉಲ್ಲೇಖಗಳು ನಮಗೆ ಲಾವಣಿಗಳಲ್ಲಿ, ಜಾನಪದ ಸಾಹಿತ್ಯದಲ್ಲಿ ಸಿಗುತ್ತವೆ. ಇನ್ನು ಕೋಲಾರದ ಕೋಲಾರಮ್ಮನ ದೇವಾಲಯದಲ್ಲಿ ರಾಜರಾಜ ಚೋಳನ ಶಾಸನ ಕೂಡ ಇದೆ. ಇದು ಈ ಭಾಗ ಚೋಳರ ವಶದಲ್ಲಿತ್ತು ಅನ್ನೋದಕ್ಕೆ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಪ್ರದೇಶವನ್ನ ನಿಕರಿಲಿ ಚೋಳಮಂಡಲಂ ಹಾಗೂ ಜಯಂಕೊಂಡ ಚೋಳಮಂಡಲಂ ಅನ್ನೋ ಹೆಸರಿನಿಂದ ಕರೀತಿದ್ರಂತೆ. ಸೊ ಚೋಳರ ಕಾಲದಲ್ಲಿ ಇಲ್ಲಿನ ಮಣ್ಣಿಂದ ಚಿನ್ನ ತೆಗೆದು ರಾಜನಿಗೆ ಕೊಡ್ತಾ ಇದ್ರು ಅನ್ನೋದನ್ನ ಲಾವಣಿಗಳಲ್ಲಿ ಜನ ಹಾಡ್ತಾ ಇದ್ರು. ಇದು ಬ್ರಿಟಿಷ್ ಅಧಿಕಾರಿ ಜಾನ್ ವಾರ್ನರ್ಗೆ ಗೊತ್ತಾಯಿತು ಮತ್ತು ಈ ವಿಷಯವನ್ನು ಅವನು ತನ್ನ ಪುಸ್ತಕದಲ್ಲಿ ದಾಖಲು ಮಾಡಿಟ್ಟ. ಇನ್ನು 1799ರವರೆಗೆ ದಕ್ಷಿಣದ ಭೂಭಾಗ ಯುದ್ಧಗ್ರಸ್ತವಾಗಿ ಇತ್ತು. ಟಿಪ್ಪು, ಹೈದರಾಬಾದಿನ ನಿಜಾಮ, ಮರಾಠರು ಹಾಗೂ ಬ್ರಿಟಿಷರ ನಡುವೆ ಆಧಿಪತ್ಯದ ಕಾಳಗ ಇಲ್ಲಿ ನಡೀತಾ ಇತ್ತು. ಯಾವಾಗ 1799ರಲ್ಲಿ ಟಿಪ್ಪು ಸಾವಿಗೀಡಾದ್ನೋ ದಕ್ಷಿಣದ ಭೂಭಾಗ ಬ್ರಿಟಿಷರ ಕೈ ಸೇರಿತು. ಅದಾದ ನಂತರ ಅವರಲ್ಲಿ ಸಂಶೋಧನೆಗಳನ್ನ ಆರಂಭ ಮಾಡಿದ್ರು ಮತ್ತು ಚಿನ್ನದ ಬಗ್ಗೆ ಹುಡುಕುವ ಉದ್ದೇಶವನ್ನ ಇಟ್ಟುಕೊಂಡೇ 33ನೇ ಮದ್ರಾಸ್ ರೆಜಿಮೆಂಟ್ನ ಮುಖ್ಯಸ್ಥ ಜಾನ್ ವಾರ್ನರ್ 1804ರಲ್ಲಿ ಸೇನೆಯ ಸಮೇತ ಕೋಲಾರಕ್ಕೆ ಬಂದು ಬೀಡುಬಿಟ್ಟ. ಬ್ರಿಟಿಷರು ಈ ಭಾಗಕ್ಕೆ ಬಂದ ಕೂಡಲೇ ಸಹಜವಾಗಿ ಇಲ್ಲಿನ ಒಂದಷ್ಟು ಬುಡಕಟ್ಟುಗಳು ಅವರ ವಿರುದ್ಧ ತಿರುಗಿ ಬಿದ್ವು. ಜೊತೆಗೆ ಇನ್ನೊಂದಷ್ಟು ಬುಡಕಟ್ಟುಗಳ ಜನಕ್ಕೆ ಬ್ರಿಟಿಷರ ಜೊತೆ ಸ್ನೇಹ ಕೂಡ ಆಯಿತು. ಅವರೇ ಇಲ್ಲಿ ಚಿನ್ನವನ್ನ ಹುಡುಕೋದಿಕ್ಕೆ ಸಹಾಯ ಮಾಡಿದ್ರು ಅನ್ನೋದು ಬ್ರಿಟಿಷ್ ದಾಖಲೆಗಳಲ್ಲಿ ಸಿಗುವ ಮಾಹಿತಿ. ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋದನ್ನ ಬುಡಕಟ್ಟು ಜನಾಂಗಗಳ ಮೂಲಕವೇ ತಿಳ್ಕೊಂಡ ಬ್ರಿಟಿಷರು ಅದುವರೆಗೆ ಇಲ್ಲಿ ಸಣ್ಣದಾಗಿ ಮಣ್ಣಗೆದು ಚಿನ್ನ ತೆಗಿತಾ ಇದ್ದ ಒಂದಷ್ಟು ಬುಡಕಟ್ಟುಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ತಾರೆ. ಯಾರು ಅಲ್ಲಿ ಸ್ವತಂತ್ರವಾಗಿ ಚಿನ್ನ ತೆಗೆಯೋ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸ್ತಾರೆ. ಪ್ರತಿಭಟಿಸಿದವರನ್ನ ಜೈಲುಗಳಿಗೆ ತಳ್ಳಿದ್ರು, ಮತ್ತೆ ಕೆಲವರನ್ನ ಕೊಂದು ಹಾಕಿದ್ರು. ಆದ್ರೆ ಅಲ್ಲಿ ಯಾವೆಲ್ಲ ಬುಡಕಟ್ಟುಗಳಿದ್ವು, ಆ ಪೈಕಿ ಯಾರೆಲ್ಲ ಚಿನ್ನ ತೆಗಿತಿದ್ರು ಅನ್ನೋ ಮಾಹಿತಿಯನ್ನು ಮಾತ್ರ ಬ್ರಿಟಿಷರು ಎಲ್ಲೂ ಸಂಪೂರ್ಣವಾಗಿ ಬಹಿರಂಗಗೊಳಿಸೋದಿಕ್ಕೆ ಹೋಗಲಿಲ್ಲ. ಈ ಮಧ್ಯೆ 1865ರಲ್ಲಿ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅನ್ನ ಜಾರಿಗೆ ತಂದ ಬ್ರಿಟಿಷರು ಕಾಡುಗಳೆಲ್ಲ ಸರ್ಕಾರಕ್ಕೆ ಸೇರಿದ ಜಾಗಗಳು ಅಂತ ಹೇಳಿಬಿಟ್ರು. ಅವುಗಳ ಮೇಲೆ ಕಾಡಿನ ಮಕ್ಕಳು ಅಂದ್ರೆ ಬುಡಕಟ್ಟು ಜನಾಂಗಗಳಿಗಿದ್ದ ಶತಮಾನಗಳ ಅಧಿಕಾರವನ್ನು ಕೂಡ ಬ್ರಿಟಿಷರು ಅಲ್ಲಿಂದ ಕಿತ್ತುಕೊಂಡು ಬಿಟ್ರು. ಇಷ್ಟೆಲ್ಲ ಮಾಡಿದ ನಂತರ ಕೂಡ ಈ ಭಾಗದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವರಿಗೆ 70 ವರ್ಷಗಳೇ ಬೇಕಾದವು. 1871ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಇಲ್ಲಿ ಆರ್ಗನೈಸ್ಡ್ ಆಗಿ ಚಿನ್ನ ತೆಗೆಯೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಅದರ ನೇತೃತ್ವವನ್ನ ಮೈಕೆಲ್ ಫಿಟ್ಜೆಲ್ ಲೆವೆಲ್ಲೆ ಅನ್ನೋನಿಗೆ ವಹಿಸಲಾಗುತ್ತೆ. ಗೆಳೆಯರೆ, ಈ ಭಾಗ ಬ್ರಿಟಿಷರ ಕೈ ಸೇರಿ ಆಗ್ಲೇ 70 ವರ್ಷಗಳು ಕಳೆದು ಹೋಗಿದ್ವು ನೋಡಿ. ಹೀಗಾಗಿ ಇಲ್ಲಿ ಚಿನ್ನ ಇದೆ ಅಂತ ಹೇಳಿದ್ದ ಮತ್ತು ಅದನ್ನು ಹುಡುಕೋದಿಕ್ಕೆ ಪ್ರಯತ್ನ ಪಟ್ಟ ಜಾನ್ ವಾರ್ನರ್ ಕೂಡ ಅಷ್ಟೊತ್ತಿಗಿರಲಿಲ್ಲ. ಆದರೆ ಅವನು ಬರೆದ ಪುಸ್ತಕ ಇತ್ತು. ಅದನ್ನು ಹಿಡ್ಕೊಂಡೆ ಈ ಲೆವೆಲ್ಲೇ ಬೆಂಗಳೂರಿನ ಕಂಟೋನ್ಮೆಂಟ್ನಿಂದ ಕೋಲಾರಕ್ಕೆ ಬರ್ತಾನೆ. ಅಲ್ಲಿಂದ ಮೈಸೂರಿನ ಮಹಾರಾಜರಿಗೆ ಮತ್ತು ಬ್ರಿಟಿಷ್ ಆಡಳಿತಕ್ಕೆ ಇಲ್ಲಿ ಚಿನ್ನ ತೆಗೆಯೋದಕ್ಕೆ ಅನುಮತಿಯನ್ನ ಕೇಳಿ ಅವನೊಂದು ಅರ್ಜಿಯನ್ನ ಸಲ್ಲಿಸ್ತಾನೆ. ಅದರಂತೆ ಮೈಸೂರು ಸಂಸ್ಥಾನ 20 ವರ್ಷಗಳ ಅವಧಿಗೆ ಅವನಿಗೆ ಲೀಸ್ಗೆ ಒಂದಷ್ಟು ಭೂಮಿಯನ್ನ ಕೊಡುತ್ತೆ. ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಬ್ರಿಟಿಷರು 1877ರ ನಂತರ ಈ ಇಡೀ ಪ್ರದೇಶವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೋತಾರೆ. ಈ KGF ಅಲ್ಲಿ ಒಂದು ಮಿನಿ ಇಂಗ್ಲೆಂಡ್ ನಿರ್ಮಾಣ ಆಗುತ್ತೆ. ಇಲ್ಲಿ ಈ ಲೆವೆಲ್ಲೇ ಮ್ಯಾನ್ಯುಯಲ್ ಆಗಿ ಕೂಲಿ ಕಾರ್ಮಿಕರನ್ನ ಇಟ್ಟುಕೊಂಡು ಒಂದಷ್ಟು ಮೈನಿಂಗ್ ಅನ್ನ ಮಾಡ್ತಾ ಇದ್ದ. ಆ ನಂತರ ಇಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಮೈನಿಂಗ್ ಮಾಡೋದಕ್ಕೆ ಬಂದದ್ದು ಜಾನ್ ಟೇಲರ್ ಅಂಡ್ ಸನ್ಸ್ ಅನ್ನೋ ಕಂಪನಿ. ಅವರು 1880ರಿಂದ ಇಲ್ಲಿ ತಮ್ಮ ಕೆಲಸವನ್ನ ಶುರು ಮಾಡ್ತಾರೆ. ಆ ಕಂಪನಿಗೆ ಕೂಡ ನಮ್ಮ ಮೈಸೂರು ಮಹಾರಾಜರೇ ಇಲ್ಲಿನ ನೆಲವನ್ನ ಲೀಸ್ಗೆ ಕೊಡ್ತಾರೆ. ಗೆಳೆಯರೆ, ಮೊದಲಿಗೆ
ಕೋಲಾರ ಗೋಲ್ಡ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೆಚ್ಚು ಜನ ಕೂಲಿ ಆಳುಗಳು ಕೂಡ ಸಿಗ್ತಾ ಇರಲಿಲ್ವಂತೆ. ಹೀಗಾಗಿ ಬ್ರಿಟಿಷರು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಸಾಕಷ್ಟು ಜನರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ತಾರೆ. ಅದರಲ್ಲೂ ಜಮೀನ್ದಾರರ ಬಳಿ ಜೀತಕ್ಕಿದ್ದ ಕೆಲ ವರ್ಗದ ಜನರನ್ನ ಜೀತ ಬಿಡಿಸಿ KGFಗೆ ತಂದು ಅವರಿಗೆ ಇಲ್ಲಿ ಕೆಲಸ ಕೊಡ್ತಾರೆ. ಇಲ್ಲಿ ಕೂಡ ಆ ಕಾರ್ಮಿಕರನ್ನ ಬ್ರಿಟಿಷರು ಬಳಸ್ಕೊಂಡಿದ್ದು ಜೀತದ ಆಳುಗಳ ಹಾಗೇನೆ. ಆದರೆ ಇಷ್ಟು ವರ್ಷ ಜಮೀನ್ದಾರರ ಬಳಿ ಜೀತ ಮಾಡ್ತಾ ಇದ್ದ ಅವರಿಗೆ ಇಲ್ಲೊಂದಷ್ಟು ವೇತನ ಸಿಗ್ತಾ ಇತ್ತು ಮತ್ತು ಅವರು ಬ್ರಿಟಿಷರ ಜೀತದ ಆಳುಗಳ ಥರ ಕೆಲಸ ಮಾಡಿದ್ರು. ಹಾಗೆ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗಕ್ಕೆ ಮಿಷನರಿಗಳು ಬಂದಾಗಿದ್ವು. ಅವು ಈ ಜನರ ಮತ ಪರಿವರ್ತನೆಯನ್ನ ಕೂಡ ಮಾಡಿದ್ವು. ಇನ್ನು ಇಲ್ಲಿ ಮೊದಲು ಚಿನ್ನ ಇದೆ ಅನ್ನೋದನ್ನ ಬರೆದ ಜಾನ್ ವಾರ್ನರ್ ಸಾಕಷ್ಟು ವರ್ಷಗಳ ಕಾಲ ಕೋಲಾರದಲ್ಲಿದ್ದ. ಅಲ್ಲಿನ ಬುಡಕಟ್ಟು ಜನಾಂಗವನ್ನ ದಮನ ಮಾಡೋದ್ರಲ್ಲಿ ಕೂಡ ಅವನ ಪಾತ್ರ ದೊಡ್ಡದು. ಹೀಗಲ್ಲಿದ್ದ ಅವಧಿಯಲ್ಲಿ ಇಲ್ಲಿಂದ ಅವನು ಎಷ್ಟು ಚಿನ್ನನ ದೋಚ್ಕೊಂಡು ಹೋದ, ಅಲ್ಲಿ ವಾರ್ನರ್ಗೆ ಚಿನ್ನದ ಮಣ್ಣನ್ನು ತೋರಿಸಿದ್ದು ಯಾರು, ಈ ಬಗ್ಗೆ ಎಲ್ಲೂ ಕೂಡ ಸರಿಯಾದ ದಾಖಲೆಗಳೇನು ಸಿಗೋದಿಲ್ಲ. ಆದ್ರೆ ಪರಾಯರ್ ಅನ್ನೋ ಬುಡಕಟ್ಟು ಜನಾಂಗದ ಮೂಲಕ ಇಲ್ಲಿ ಬ್ರಿಟಿಷರಿಗೆ ಚಿನ್ನದ ಮಣ್ಣಿನ ಸುಳಿವು ಸಿಗುತ್ತು ಅನ್ನೋದು ಒಂದು ವಾದ. ಪರಾಯಿ ಅಂದ್ರೆ ತಮಿಳಲ್ಲಿ ಡಂಗುರ ಅಂತ ಅರ್ಥ. ಇನ್ನು ತಮಿಳುನಾಡು ಭಾಗದಲ್ಲಿ ಮಿಷನರಿಗಳ ಮತಾಂತರ ಕಾರ್ಯ ಅಷ್ಟೊತ್ತಿಗಾಗಲೇ ಆರಂಭವಾಗಿತ್ತಲ್ಲ, ಆಗ ಈ ಜನಾಂಗವನ್ನ ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿ ಮತಾಂತರಿಸಿದ್ರು ಮತ್ತು ಹೀಗೆ ಮತಾಂತರಗೊಂಡವರಿಗೆ ಬ್ರಿಟಿಷರ ಜೊತೆ ಒಂದು ಸಂಪರ್ಕ ಕೂಡ ಏರ್ಪಟ್ಟಿತ್ತು. ಈ ಮೂಲಕವೇ ಬ್ರಿಟಿಷರು ಪರಾಯರ ಜನಾಂಗವನ್ನ ಬಳಸಿಕೊಂಡು ಕೋಲಾರದ ಭಾಗದಲ್ಲಿದ್ದ ಚಿನ್ನದ ಮಣ್ಣನ್ನ ಹುಡುಕೋದ್ರಲ್ಲಿ ಯಶಸ್ವಿಯಾದರು ಅನ್ನೋದು ಈಗ ತಂಗಳನ್ ಅನ್ನೋ ಸಿನಿಮಾದಲ್ಲಿ ಕೇಳಿ ಬರ್ತಾ ಇರೋ ಕಥೆ. ಗೆಳೆಯರೆ, ಇಲ್ಲಿ ಪರಾಯಾರ್ ಜನಾಂಗ ಚಿನ್ನ ತೋರಿಸ್ತು ಅನ್ನೋದನ್ನ ನಿರ್ದೇಶಕ ರಂಜಿತ್ ಇಲ್ಲಿ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಬ್ರಿಟಿಷರ ದಾಖಲೆಗಳಲ್ಲಿ ಬುಡಕಟ್ಟು ಜನಾಂಗ ಅಂತ ಇದೆಯೇ ಹೊರತು ನಿಖರವಾಗಿ ಇದೇ ಜನಾಂಗ ಅಂತ ಉಲ್ಲೇಖಗೊಂಡಂತಿಲ್ಲ ಅಥವಾ ನಮ್ಮ ಹುಡುಕಾಟಕ್ಕೆಲ್ಲೂ ಅದು ನಿಲುಕಿಲ್ಲ. ಹೀಗಾಗಿ ಈ ಸಿನಿಮಾದಲ್ಲಿ ರಂಜಿತ್ ಹೇಳೋದಕ್ಕೆ ಹೋಗ್ತಾ ಇರೋದು ಎಷ್ಟು ನಿಜ ಎಷ್ಟು ಕಾಲ್ಪನಿಕ ಗೊತ್ತಿಲ್ಲ. ಇದೊಂದು ಸಿನಿಮಾದ ಗ್ರಾಮರ್ ಮತ್ತು ಗ್ಲಾಮರ್ ಎರಡು ಇದರಲ್ಲಿದ್ದೇ ಇರುತ್ತವೆ. ಇದನ್ನ ಸಿನಿಮಾದ ಥರಾನೇ ನಾವು ನೋಡಿದರೆ ಓಕೆ. ಇದು ಗೆಳೆಯರೆ KGF ಅಲ್ಲಿ ಚಿನ್ನದ ಅನ್ವೇಷಣೆ ಶುರುವಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.